ನಮಸ್ತೆ, ಜೈ ಹಿಂದ್. SSB ಸಶಸ್ತ್ರ ಸೀಮಾ ಬಲ್. ನಾನು ನಮ್ಮ ಸೈನಿಕರ ಮೈಸೂರಿನಲ್ಲಿ ಕೊಡುವಂಥ ವಿಡಿಯೋಗಳಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ಫಾರ್ಮೇಷನ್ ವಿಡಿಯೋಗಳಲ್ಲಿ ವಿಶೇಷವಾಗಿ ಸೆಂಟ್ರಲ್ ಗೌರ್ನಮೆಂಟ್ ಡಿಫೆನ್ಸ್ ಸಂಬಂಧಪಟ್ಟಂತೆ ಎಕ್ಸಾಮ್ಗೆ ಒಂದು ಎಕ್ಸಾಮ್ ತಯಾರಾದ್ರೆ ಸಾಕು, ಆಲ್ಮೋಸ್ಟ್ 32 ಎಕ್ಸಾಮ್ ಬರಿಬೋದು. ಒಂದೆರಡಲ್ಲ 32 ಥರ ಎಕ್ಸಾಮ್ ಬರಿಬೋದು. SSBನೂ ಕೂಡ ಈಗ ಅಪ್ಲಿಕೇಶನ್ ಮತ್ತೆ ಬಿಡ್ತಾನೆ ಇದ್ದಾನೆ. ಈಗ ತಾನೆ ಟ್ರೇಡಿಗೆ ಬಿಟ್ಟಿದ್ದಾನೆ ಅಂತ ಹೇಳಿದ್ದೀನಿ. ಜೊತೆಗೆ ಈಗ ಹೆಡ್ ಕಾನ್ಸ್ಟೇಬಲ್ ಕೂಡ ಬಿಡ್ತಿದ್ದಾನೆ. ಹೆಡ್ ಕಾನ್ಸ್ಟೇಬಲ್ ನೋಡ್ಬೋದು, SSB ಹೆಡ್ ಕಾನ್ಸ್ಟೇಬಲ್ ವೇಕೆನ್ಸಿ 226, ಬಿಗ್ ಅಪಾರ್ಚುನಿಟಿ ಫಾರ್ ಡಿಫೆನ್ಸ್ ಆಸ್ಪಿರೆಂಟ್ಸ್ 2026 ಕೊಡ್ತಾರಂಥದ್ದು. 233 ವೇಕೆನ್ಸಿ, 233 ಪೋಸ್ಟ್ ಗಳನ್ನ ಬಿಡಲಾಗ್ತಾ ಇದೆ. ಅಪ್ಲಿಕೇಶನ್ ಸ್ಟಾರ್ಟ್ 21 ಮಾರ್ಚ್ ಶುರು ಆಗ್ತಾ ಇದೆ. 20th ಏಪ್ರಿಲ್ಗೆ ಅಪ್ಲಿಕೇಶನ್ ಮುಗಿಯುತ್ತೆ ಅಂತ ಹೇಳಲಾಗಿದೆ. ಸೊ ಎಕ್ಸಾಮ್ ಡೇಟ್ ಯಾವಾಗ ಅಂತ ಅದನ್ನ ಸೂನ್ ಅಂತ ಹೇಳಿದಾನೆ. ಟೋಟಲ್ ವೇಕೆನ್ಸಿ 233. ಯಾರ್ಯಾರಿಗೆ 4 ಕ್ಯಾಟಗರಿ ಕೊಡಲಾಗಿದೆ. ಹೆಡ್ ಕಾನ್ಸ್ಟೇಬಲ್ಗೆ ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ, ಎಜುಕೇಶನ್ ಇರಬೇಕು, 12th ಪಾಸ್ ಆಗಿರ್ಲೇಬೇಕಾಗ್ತದೆ. ಹಾಗಾದ್ರೆ ನೋಡಿ ಇಲ್ಲಿ, ಸೊ ಟೋಟಲ್ 233 ಪೋಸ್ಟ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಶನ್ಗೆ 197 ಪೋಸ್ಟ್ ಕೇಳಿದಾನೆ. ಕಮ್ಯುನಿಕೇಶನ್ಗೆ ಹೆಚ್ಚಿನ ಆಕಾಂಕ್ಷೆಗಳನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ 29 ಪೋಸ್ಟ್ ಇದೆ. ವೆಟರ್ನರಿಗೆ 5 ಪೋಸ್ಟ್, ಸ್ಟೀವರ್ಡ್ಗೆ 2 ಪೋಸ್ಟ್. ಟೋಟಲ್ 230 ಪೋಸ್ಟ್ಗಳನ್ನ ಬಿಡ್ಲಾಗ್ತಾ ಇದೆ. ನೆಕ್ಸ್ಟ್ ನೋಡಿ, ಸೆಲೆಕ್ಷನ್ ಪ್ರೊಸೆಸ್ ಏನಿದೆ, 4 ಸ್ಟೇಜ್ ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಇದೆ. ಇದರಲ್ಲಿ ಮೊದಲೇ ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಫಿಸಿಕಲ್ ಸ್ಟ್ಯಾಂಡರ್ಡ್ ಚೆಕ್ ಮಾಡಲಾಗ್ತಾ ಇದೆ. PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ತಗೊಳ್ತಿದ್ದಾನೆ, ನೀವು ನೋಡ್ಬೋದು. ಸೊ ಅದ್ರಲ್ಲಿ ಏನಿರುತ್ತೆ, ರನ್ನಿಂಗು 4.8 ಕಿಲೋಮೀಟರ್ ರನ್ನಿಂಗ್ ಮೇಲ್ಗಿರುತ್ತೆ, 24 ನಿಮಿಷ ಟೈಮ್ ಕೊಡಲಾಗ್ತಾ ಇದೆ. ಫಿಮೇಲ್ಗೆ 2.4 ಕಿಲೋಮೀಟರ್ ಇರುತ್ತೆ, 18 ನಿಮಿಷ ಟೈಮ್ ಕೊಡಲಾಗ್ತಾ ಇದೆ. ಸೊ ಜೊತೆಗೆ ಹೈಟ್, ಚೆಸ್ಟ್ ಮೆಜರ್ಮೆಂಟ್ ಕೂಡ ಚೆಕ್ ಮಾಡಲಾಗ್ತದೆ ಅಂತ ಹೇಳಲಾಗಿದೆ. ಸೊ ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಮುಗಿದ ಮೇಲೆ ರಿಟರ್ನ್ ಎಕ್ಸಾಮ್ ನಡೆಯುತ್ತೆ. ರಿಟರ್ನ್ ಎಕ್ಸಾಮ್ ಬರೆಯುವಂತ ಸಬ್ಜೆಕ್ಟ್ ಯಾವುದು ಅಂತಂದ್ರೆ ಜನರಲ್ ನಾಲೆಜ್, ರೀಸನಿಂಗ್, ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಗಳನ್ನ ಕೊಡಲಾಗ್ತದೆ. ಇದು ಹೆಡ್ ಕಾನ್ಸ್ಟೇಬಲ್ ಡೈರೆಕ್ಟ್ ಆಯ್ಕೆ ಆಗ್ತಿರೋ ಕಾರಣ ಸ್ವಲ್ಪ ಎಕ್ಸಾಮ್ ಕೂಡ ಟಫ್ ಆಗಿ ತಗೊಳ್ತಾನೆ. ಸೊ ನೆಕ್ಸ್ಟ್ ನೋಡ್ಬೋದು, ಟ್ರೇಡ್ ಸ್ಕಿಲ್. ನೀವು ಯಾವ ಟ್ರೇಡ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ ಅದೇ ತರ ಅವರಿಗೆ ಟ್ರೇಡ್ ಸ್ಕಿಲ್ ಟೆಸ್ಟ್ ನ ತಗೊಳ್ತಾನೆ. ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಕೊನೆಗೆ ಫೈನಲ್ ಫಿಟ್ನೆಸ್ ಚೆಕ್ ಬಿಫೋರ್ ಸೆಲೆಕ್ಷನ್ ಮುಂಚೆ ನಿಮಗೆ ಫೈನಲ್ ಫಿಟ್ನೆಸ್ ಚೆಕ್ ನ ಮಾಡಲಾಗ್ತದೆ. ನೆಕ್ಸ್ಟ್ ನೋಡಿ, ಸೊ SSB.gov.in ರಿಕ್ರೂಟ್ಮೆಂಟ್ ಹೋಮ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕೊಬಹುದು. ಯಾವಾಗ? ಮಾರ್ಚ್ 21 ಆದ ನಂತರ ನೀವು ಅಪ್ಲಿಕೇಶನ್ ಹಾಕೊಬಹುದು. ನಮ್ಮ ಸೈನಿಕರು ಮೈಸೂರಿನಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಅದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ, ಆಫೀಸರ್ ಲೆವೆಲ್, ಟೆಕ್ನಿಕಲ್ ಲೆವೆಲ್, GD ಲೆವೆಲ್, ಹೆಡ್ ಕಾನ್ಸ್ಟೇಬಲ್ ಎಲ್ಲರೂ ಕೂಡ ನಾವು ರಿಟರ್ನ್ ಎಕ್ಸಾಮ್, ಫಿಸಿಕಲ್, ಅಪ್ಲಿಕೇಶನ್ ಕೊಡೋದು, ಡಾಕ್ಯುಮೆಂಟೇಶನ್ ಪ್ರತಿಯೊಂದು ಕೂಡ ನಮ್ಮ ಸೈನಿಕರು ಮೈಸೂರಿನಲ್ಲಿ ತಯಾರಿ ಮಾಡ್ತಾ ಇದೀವಿ. ನೀವು ನೋಡ್ಬೋದು ಇಲ್ಲಿ. ಸೊ ನಮ್ಮ ಸೈನಿಕರು ಮೈಸೂರು ಅಂತ ನಿಮ್ಗೆಲ್ಲ ಹೆಲ್ಪ್ ಆಗ್ತಾ ಇದೆ ಅಂತ ಖಂಡಿತ ಅನ್ಕೊಂಡಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ, ಹೌದು ನಮಗೂ ಕೂಡ ಅನುಕೂಲ ಆಗಿದೆ, ಇನ್ನೊಬ್ರಿಗೂ ಅನುಕೂಲ ಆಗಲಿ ಅನ್ನೋದು ಆಸೆ ಇತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸೈನಿಕರು ಮೈಸೂರಿನ ಸೋಷಿಯಲ್ ಮೀಡಿಯಾನ ಎಲ್ಲರೂ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ 9901238879 082129546777 9638116177 7204563747. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಸೈನಿಕ್ ಅಕಾಡೆಮಿ ಮೈಸೂರು .in. ಜೈ ಹಿಂದ್.